ಪಾಪದು ಫಸ್ಟ್ ಪೂಜೆ ಮಾಡಿ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬೆಳಗ್ಗೆನ ನಾನು ಎದ್ದು ಕೂಡಲೇ ಲಾಗ್ ಸ್ಟಾರ್ಟ್ ಮಾಡೀನಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರು ಇರ್ತಿರಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತೇನೆ ನಾನು. ಮತ್ತು ಇವತ್ತಿನ ವಿಡಿಯೋ ಒಳಗೆ, ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತಿನ ವಿಡಿಯೋ ಒಳಗೆ ಸಂಡೇ ಸ್ಪೆಷಲ್ ಏನೆಲ್ಲ ಆಗ್ತಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು. ಇವಾಗ ಮಾರ್ನಿಂಗ್ ಎದ್ದು ಕೂಡಲೇ ಸ್ನಾನ ಮಾಡ್ಕೊಂಡು ಬಂದೆ ನಾನು. ಅದಕ್ಕಿಂತ ಮುಂಚೆಗೆ ಅವ್ರು ಸ್ವಲ್ಪ ಹೊರಗೆ ಅವ್ರ ಕೆಲಸಕ್ಕೆ ಹೋಗ್ತೀನಿ ಅಂತಂದು ಕಸ್ಟಮರ್ಸ್ ಎಲ್ಲ ಕಾಲ್ ಮಾಡತ್ತಿದ್ರು. ಬಟ್ ಟಿಫಿನ್ಗೆ ಏನೂ ಮಾಡಿರಲಿಲ್ಲ. ಹಾಗಾಗಿ ನಾನು ಟಿಫಿನ್ಗೆ ಮಾಡ್ಬೇಕಂತಂದು ಮಾಡೋಕ್ಕಂತ ರೆಡಿ ಮಾಡಿದೆ. ಅಷ್ಟು ತಂದ್ಕೊಡ್ದು ಅವ್ರು ಏನು ಮಾಡಿದ್ರೆ, ಇಲ್ಲ ಕಾಲ್ ಬಂತಂತಂದು ಹೋಗಿಬಿಟ್ರೆ. ಹಿಂಗಾಗಿ ನಾನು ಅಷ್ಟಕ್ಕೆ ಸ್ಟಾಪ್ ಇಟ್ಟೇನೆ. ಇನ್ನು ಅವ್ರು ಬಂದಮೇಲೆ ಟಿಫಿನ್ನ ಮಾಡಿಕೊಡ್ಬೇಕು. ಅದಕ್ಕಿಂತ ಮುಂಚೆಗೆ ಸ್ವಲ್ಪ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಬಂದ್ರೆ ಆಯ್ತು. ಇವತ್ತು ಮಮ್ಮಿ ಇಲ್ಲ ಊರಿಗೆ ಹೋಗ್ಯಾರ, ಹಾಗಾಗಿ ಪೂಜೆ ಮಾಡಿ ಬಂದ್ರೆ ಆಯ್ತು ಅಂತಂದು ರೆಡಿಯಾಗಿನಿ. ಬರ್ರಿ ಇವಾಗ ಪೂಜೆ ಮಾಡೋಣ್ರಿ ಫ್ರೆಂಡ್ಸ್. ನೋಡಿರಿ, ಇಲ್ಲ ಇನ್ನೇನು ಪೂಜೆ ಮಾಡೋಕೆ ಹೋಗ್ಬೇಕಂತಂದು ಹೋಗಾತಿದ್ದೆ ನಾನು. ಅಷ್ಟೊಳಗೆ ಇವು ಅವ್ರು ಬಂದುಬಿಟ್ರೆ. ಹೀಗಾಗಿ ಸ್ವಲ್ಪ ಇದನ್ನು ಮಾಡೋಕೆ ಇಟ್ಬಿಟ್ಟು ಹೋದ್ರೆ ಬರೋ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಕೊಂಡು ನಾ ಬರೋ ಅಷ್ಟೊತ್ತಿಗೆ ಇದೆಲ್ಲ ರೆಡಿ ಆಗಿರ್ತೈತೆ ಅಂದ್ಬಿಟ್ಟು ಏನು ಮಾಡೋಕೆ ಇಡಾತೆ ನಾನು. ಇವು ಅವ್ರಂತೂ ಒಂದು 5 ನಿಮಿಷ ಕೆಲಸ ಆಯ್ತು ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಹೋಗಿರ್ತಾರೆ. ಅರ್ಧ ಗಂಟೆ ಕೆಲಸ ಆಯ್ತು ಅಂದಾಗ ಒಂದು 5 ನಿಮಿಷಕ್ಕೆ ಬಂದಿರ್ತಾರೆ. ಇನ್ನು ಮತ್ತು ಇದನ್ನೇ ಈ ಥರ ಉಪ್ಪಿಟ್ಟು ಯಾವಾಗೂ ಟ್ರೈ ಮಾಡಿರಲಿಲ್ಲ. ಯಾಕಂತಂದರೆ ಇದು ಸ್ವಲ್ಪ ಹುರಿದಿದ್ದ ಎಲ್ಲ ಪಾಯಸ ಮಾಡೋಕೆ ತಂದಿರ್ತೀವಲ್ಲ ನಾವು, ಇದ್ರದ್ದು ಉಪ್ಪಿಟ್ಟು ಮಾಡಿರಲಿಲ್ಲ. ಈಗ ಫಸ್ಟ್ ಟೈಮ್ ಏನೋ ಟ್ರೈ ಮಾಡತ್ತೀನಿ ನಾನು. ಅದ್ರ ಉಪ್ಪಿಟ್ಟು ಹೆಂಗೆ ಆಗ್ತೈತೆ ಏನೋ ನೋಡ್ಬೇಕು. ಮತ್ತು ಪೂಜೆಗೆ ಅದು ಮಮ್ಮಿ ಆಲ್ರೆಡಿ ಎಲ್ಲ ಹೂವು ಅದು ಎಲ್ಲ ತಂದಿಟ್ಟು ಊರಿಗೆ ಹೋಗ್ಯಾರ. ಹೂ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡಬೇಕು. ನನಗೆ ಹೂ ಇದ್ರೆ ಒಂಥರ ಪೂಜೆ ಮಾಡೋಕೆ ಭಾಳ ಒಂಥರ ಇಷ್ಟ ಅನ್ನಿಸ್ತೈತಿ. ಇಲ್ಲ ಅಂತಂದ್ರೆ ಬರೀ ಖಾಲಿ 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 ಅನ್ನಿಸ್ತಿರ್ತೈತಿ. ಹೀಗಾಗಿ ನಾನು ಹೂವು ಅದಾವೆಲ್ಲ ಫುಲ್ ಇಷ್ಟಪಟ್ಟು ಪೂಜೆ ಮಾಡತ್ತೀನಿ. ನಾ ಏನು ಪೂಜೆ ಮಾಡೋಕೆ ಹೋದರೆ ಖುಷಿ ಅಂತೂ ಜೆ ಮಾಡ್ತೀನಿ ಅಂತಂದು ಬಂದುಬಿಟ್ಟಿರ್ತಾಳೆ. ನಾವು ಬರೋ ಅಷ್ಟೊತ್ತಿಗೆ ಉಪ್ಪಿಟ್ಟು ಕೂಡ ರೆಡಿ ಆಗಿತ್ತು, ನೋಡ್ಬೋದಿಲ್ಲ ಫ್ರೆಂಡ್ಸ್. ಇನ್ನು ಉಪ್ಪಿಟ್ಟು ಹೆಂಗೆ ಆಗ್ತೈತೆ ಏನೋ ಅಂತ ಅನಿಸಿತ್ತು. ಬಟ್ ಉದುರಾಗಿ ಚೆನ್ನಾಗೇ ಬಂದೈತೆ ಉಪ್ಪಿಟ್ಟು. ಅಂದ್ರೆ ಸೂಪರ್ ಆಗೈತಿ. ನನಗೆ ಭಾಳ ಇಷ್ಟ ಆಯಿತು. ನನಗೆ ಆ್ಯಕ್ಚುಲಿ ಶಾವ್ಗೆ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಬಟ್ ನಾವು ಮನೆ ಒಳಗೆ ಶಾವ್ಗೆ ಮಾಡಿಸಿರ್ತಾರಲ್ಲ, ಅದರಿಂದ ಮಾಡಿದ್ದು ಉಪ್ಪಿಟ್ಟು ಇಷ್ಟಪಡ್ತೇನೆ ನಾನು. ಈ ಥರ ಉಪ್ಪಿಟ್ಟನ್ನು ಯಾವಾಗೂ ಅಷ್ಟು ಮಾಡಿರಲಿಲ್ಲ, ನಂಗೆ ಗೊತ್ತಿರಲಿಲ್ಲ. ಮತ್ತು ಇನ್ನು ಹಾಲೆಲ್ಲ ಉಳಿದಿದ್ವು. ಹೀಗಾಗಿ ನಾನು ಮೊಸರು ಮಾಡೋಕೆ ಇಟ್ಟಿದ್ದೆ. ಭಾಳ ಚಂದ ಮೊಸರಾಗಿತ್ತು. ನಂಗೆ ಭಾಳ ಇಷ್ಟ ಮನೆಯೊಳಗೆ ಮಾಡಿದ ಮೊಸರು ಅಂತಂದ್ರೆ. ಬರೀ ಯಾವಾಗಲೂ ಪ್ಯಾಕೆಟ್ ಮೊಸರು ತೊಗೊಂಡು ತಿಂತಿರ್ತೀವಿ ನಾವು. ಹೀಗಾಗಿ ಮನೆಯೊಳಗೆ ಮಾಡ್ಕೊಂಡು ತಿಂದರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಿತ್ತು ನನಗೆ ಫ್ರೆಂಡ್ಸ್. ಇನ್ನು ಖುಷಿಗೆ ಅಂದ್ಬಿಟ್ಟು ಸ್ವಲ್ಪ ನಾನು ರವಾ ಗಂಜಿ ಮಾಡಿದ್ದೆ ನಾನು. ಆಕೆ ಹಂಗೆ ತಿನ್ಕೊಲಾರ್ದನ್ನ ಹಂಗೆ ಜಸ್ಟ್ ಮಲ್ಕೊಂಡ್ಬಿಟ್ಲೆ. ಇವಾಗಂತೂ ಆಕೆಗೆ ಸ್ವಲ್ಪ ಫೀಡ್ ಮಾಡೋದು ಸ್ಟಾಪ್ ಮಾಡತ್ತೇನೆ ನಾನು. ನೋಡ್ಬೋದಿಲ್ಲ ಮಲ್ಕೊಂಡಾಳ. ಆಕೆಗೆ ಏನಂತಂದ್ರೆ ಫೀಡ್ ಮಾಡೋದನ್ನು ಭಾಳ ಸ್ಟಾಪ್ ಮಾಡತ್ತೇನೆ ನಾನು. ಸ್ಟಾಪ್ ಅಂತಂದ್ರೆ ಪೂರ್ತಿಯಾಗಿ ಒಮ್ಮೆಗೆ ನಿಲ್ಸಾತಿಲ್ಲ. ಜಸ್ಟ್ ಒಂದು ಫಸ್ಟೆಲ್ಲ ನಾನು ಏನು ಮಾಡ್ತಿದ್ದೆ, ಒಂದು ಡೇಗೆಲ್ಲ ಸಿಕ್ಕಾಪಟ್ಟೆ ಕುಡಿಸ್ತಿದ್ದೆ. ಇವಾಗ ಏನಿಲ್ಲ, ಸ್ವಲ್ಪ ಅದರೊಳಗೆ ಒಂದೆರಡೆರಡು ಸ್ಟೆಪ್ನ ಕಡಿಮೆ ಮಾಡ್ಕೋತ ಬರತ್ತೆ ನಾನು. ಹಾಗಾಗಿ ಆಕೆಗೆ ಯಾವಾಗ ಕುಡಿತೇನೋ ಅನ್ನೋ ಹಂಗಾಗಿರ್ತೈತಿ. ಹಾಗಾಗಿ ಆಕೆ ಭಾಳ ಗದ್ದಲ ಮಾಡಿ ಬಾ ಅಂತಂದು ಕರ್ಕೊಂಬಂದು ಇಲ್ಲಿ ಮಲ್ಗಿಸ್ಕೊಂಡು ಕುಡಿತಿರ್ತಾಳೆ. ಅವಾಗ ಆಕೆಗೆ ಸಡನ್ನಾಗಿ ನಿದ್ದೆ ಬಂದು ಮಲ್ಕೊಂಡ್ಬಿಟ್ಟಾಳೆ. ಆಕೆ ಮಾರ್ನಿಂಗ್ ಎದ್ದು ಕೂಡಲೇ ಮಲ್ಕೊಳತ್ತಾಳೆ. ಈಗಂತೂ ಒಂದು 2-3 ದಿನ ಆಯಿತು ಎದ್ದ ತಕ್ಷಣ ಮಲ್ಕೊಳತ್ತಾಳಕಿ. ಹಾಗಾಗಿ ಇವಾಗ ಮಲ್ಕೊಂಡ್ಲ. ಮತ್ತು ಇಡೀ ಸಂಚಾನೂ ಮಲ್ಕೊಳಂಗೇನೆ ಇಲ್ಲ, ರಾತ್ರಿವರೆಗೂ ಮಲ್ಕೊಳಂಗಿಲ್ಲ. ರಾತ್ರಿ ಬೇಗ ಮಲ್ಕೋತಾಳೆ ಮತ್ತು ಬೇಗ ಹೇಳತ್ತಾಳೆ. ಇವಾಗ ಈ ರೂಟೀನ್ ಸ್ಟಾರ್ಟ್ ಮಾಡ್ಕೊಂಡಾಳಕಿ. ಇನ್ನು ಬಟ್ಟೆನೆಲ್ಲ ಒಗಿಬೇಕಂತಂದು ಎಲ್ಲನೂ ತೊಯ್ಸಿಟ್ಟೆ. ನೋಡ್ಬೋದಿಲ್ಲ ಸ್ವಲ್ಪ ಹಿಂದೆಲ್ಲ ಭಾಳ ಗಲೀಜಾಗೈತಿ. ಇದನ್ನೇನು ಜಸ್ಟ್ ಕ್ಲೀನು ಮಾಡ್ಕೊಂಡಿಲ್ಲ. ನೋಡ್ಬೋದಿಲ್ಲ ಎಷ್ಟು ಒಂಥರ ಹೊಲಸು ಅನ್ಸಾದೈತೆ ಅಂತಂದ್ರೆ ಭಾಳ ಡಸ್ಟ್. ಮತ್ತು ಅದು ಅಲ್ಲದೆ ಕಸ ಎಲ್ಲ ಹಂಗೆ ಚೆಲ್ಬಿಟ್ಟೆ ನಾವು. ಮತ್ತು ಇನ್ನು ಖುಷಿನೂ ಸ್ವಲ್ಪ ಮಲ್ಕೊಂಡ್ಲಲ್ಲ, ಎಲ್ಲನೂ ಒಗೆದು ಹಾಕಿದ್ರೆ ಆಯ್ತು. ಮತ್ತು ಯುಗಾದಿಗೆಲ್ಲ ಹಬ್ಬಕ್ಕೆ ಒಗೆದು ಹಾಕಬೇಕಲ್ಲ, ಹಾಗಾಗಿ ಬಟ್ಟೆನೆಲ್ಲ ವಾಶ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಎಲ್ಲನೂ ತೆಗೆದಿಟ್ಟೆ ನಾನು. ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ಅದ್ರ ಜೊತೆಗೆ ಸ್ಕಿನ್ ಎಲ್ಲ ಒಗ್ಯಾಕಿಟ್ಟೆ ನಾನು. ನಮ್ಮ ಬೆಡ್ಶೀಟ್ ಮತ್ತು ನಮ್ಮ ಬ್ಲ್ಯಾಂಕೆಟ್ ಎಲ್ಲನೂ ಒಗ್ಯಾಕಿಟ್ಟೇನಿ. ಒಗೆದು ಆಮೇಲೆ ಮೈಯಾಗೆಲ್ಲ ಹಾಕಿ ಬರಬೇಕು. ಸಿಕ್ಕಾಪಟ್ಟೆ ಹೊರಗೆ ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲೈತಿ. ಮತ್ತು ಏನೂ ಮಾಡೋಕ್ಕಾಗಿಲ್ಲ, ಬಿಸಿಲಿದ್ರೂ ಒಗೆಯಬೇಕು. ಮತ್ತು ಅದು ಅಲ್ಲದೆ ಹಬ್ಬ ಮಾತ್ರ ಜಲ್ದಿನ ಬರತೈತಿ. ಎಷ್ಟು ಫಾಸ್ಟಾಗಿ ಬರತ್ತಾವ ಅಂತಂದ್ರೆ ಹೋಳಿ ಹುಣ್ಣಿಮೆ, ನ್ಯೂ ಇಯರ್ ಫಸ್ಟ್, ಅದಾದಮೇಲೆ ಮತ್ತು ದಸರಾ, ಹೋಳಿ ಹಬ್ಬ, ಮತ್ತು ಈಗ ಯುಗಾದಿ. ಅವಾಗಿಂದವಾಗ ಪಟ ಅಂತ ಬರಾತಿರ್ತಾವೆ. ಏನೂ ಮಾಡೋಕ್ಕಾಗಂಗಿಲ್ಲ. ಹಂಗಾಗಿ ಯಾವಾಗ ಖುಷಿ ಸುಮ್ಮನೆ ಇರ್ತಾಳೆ ಅವಾಗ ನಮ್ಮ ಕೆಲಸ ಪಟ ಅಂತ ಮುಗಿಸ್ಕೊಂಡ್ಬಿಟ್ರೆ ಈಸಿ ಆಗ್ತೈತಿ. ಹಾಗಾಗಿ ನಾನು ಇವತ್ತು ಆಲ್ಮೋಸ್ಟ್ ಎಲ್ಲ ನಂದು ಖುಷಿದ ಮತ್ತು ಅವ್ರ ಅಜ್ಜಿದ ಒಗೆದು ಹಾಕ್ಬೇಕಂತ ಅಂದ್ಕೊಂಡೇನಿ. ನಾಳೆ ಅವ್ರ ಚಂದದ್ದು ಒಗೆದು ಹಾಕಿದ್ರೆ ಆಯ್ತು ಅಂತಂದು
ಇವತ್ತು ನಮ್ಮ ಹೋಗೋದು ಹಾಕಕ್ಕಂತಂದು ನೆನೆ ಇಟ್ಟೇನೆ ಇವಾಗೆಲ್ಲನೂ ಒಂದು ಸಾರಿ ವಾಶ್ ಮಾಡಿಬಿಟ್ಟು ಮ್ಯಾಲೆ ಹಾಕಿ ಬರ್ತೇನೆ ಬಂದಮೇಲೆ ಮತ್ತೆ ಸಿಗ್ತೇನೆ ನಾನು ನಿಮ್ಗೆ. ಇನ್ನು ಇವಾಗಂತೂ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಇರ್ತೈತಲ್ಲ, ಸಮ್ಮರ್ ಸೀಸನ್ ಅಂತ ಅಂದುಬಿಟ್ರೆ ಸಾಕು ನನಗೆ. ಸಿಕ್ಕಾಪಟ್ಟೆ ಶೆಕೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿರ್ತೈತಿ. ಮತ್ತು ಗಿಡಕ್ಕೂ ಪಾಪ ಒಂಥರ ಅವಕ್ಕೂ ಸಮ್ಮರ್ ಅಂತಂದ್ರೆ ಬಿಸಿಲು ಫುಲ್ ಅವಕ್ಕೂ ಒಂಥರ ಎಲ್ಲ ಒಣಗಿದಂಗೆ ಬಾಡಿದಂಗೆ ಎಲ್ಲ ಆಗಿಬಿಟ್ಟಿದ್ದು. ಹೀಗಾಗಿ ಒನ್ ಡೇಗೆ 3-4 ಸಾರಿ ಆದರೂ ನೀರು ಬಡಿ ಆಗತ್ಬಿಟ್ಟೆ ನಾನು. ಸ್ವಲ್ಪ ಆದ್ರೂ ನೀರು ಸಿಂಪಡಿಸ್ತೇನೆ. ನೋಡ್ರಿ ಇಲ್ಲೇ ಎಷ್ಟು ಒಣಗಿಬಿಟ್ಟೈತಿ ಎಲೆ ಗಿಡ. ನನಗೆ ಎಲೆ ಗಿಡ ಅಂದ್ರೆ ಭಾಳ ಇಷ್ಟ. ಇದನ್ನು ಸ್ವಲ್ಪ ದೊಡ್ಡದಾಗಿ ಬೆಳೆಸ್ಬೇಕಂತೈತಿ. ಬಟ್ ನೋಡಿದ್ರೆ ಇದು ಬಿಸಿಲಿಗೆಲ್ಲ ಜಾಸ್ತಿ ನಿಲ್ಲಾತಿನೇ ಇಲ್ಲ, ಬರೀ ಒಣಗಿ ಹೋಗಾತೈತಿ. ಹೀಗಾಗಿ ಎಷ್ಟು ಎಲೆ ಗಿಡ ಹಚ್ಚಿ ನೋಡ್ಬೋದು ನಾನು. ಈ ಬಕೆಟ್ ಒಳಗೂ ಎಲೆ ಗಿಡ ಹಚ್ಚೀನಿ, ಮತ್ತು ಈ ಪಾಟ್ ಒಳಗೂ ಹಚ್ಚೀನಿ, ಮತ್ತು ಇಲ್ಲೆಲ್ಲ ಹಚ್ಚೇನಿ ನಾನು ನೋಡ್ಬೋದಿಲ್ಲ. ಇದು ಸ್ವಲ್ಪ ದೊಡ್ಡದಾಗಿ ಬಳ್ಳಿ ಆಗಬೇಕು. ನನಗೆ ಎಲೆ ಎಲ್ಲ ಭಾಳಷ್ಟು ಆಗಬೇಕು. ಮತ್ತು ನನಗೆ ಯಾವಾಗ ಬೇಕಾಗ್ತಾವಲ್ಲ ಅವಾಗ ನಾನು ಇಲ್ಲಿಂದನೇ ಕಿತ್ಕೋಬೇಕಂತ ಆಸೆ ಐತೆ ನನಗೆ. ಹೀಗಾಗಿ ಎಲೆ ಗಿಡನ ಎಷ್ಟು ಹಚ್ಚಿದ್ರೂ ನನಗೆ ಕಡಿಮೆ ಅನಿಸ್ತೈತಿ. ಮತ್ತು ಇದು ಸ್ವಲ್ಪ ದೊಡ್ಡ ಪತ್ರಿ ಎಲೆ ಅಂತಾರಲ್ಲ ಅದಿದೆ. ಖುಷಿಗೆ ಏನಾದರೂ ಕೆಮ್ಮ ನೆಗಡಿ ಬಂದಾಗ ಅದ್ರ ತೊಗೊಂಡಿರ್ತೇನೆ ನಾನು. ಯಾಕೆ ಹಾಂ ಯಾಕೆ ಮಾಡ್ಬೇಕು ನೀನು ಸೂ ಯಾಕೆ ಮಾಡ್ಬೇಕಾ ಬೆಡ್ ಮ್ಯಾಗ? ಯಾಕ ಯಾಕೆ ಹಲ್ ಕಿಸಿ ಬೇಡ, ಹೊಡಿತೇನೆ ನಿನ್ನ ಹೊಡಿತೇನೆ ನೀನು. ಏನು ಮಾಡಿದ್ದೀನಿ ನೀನು? ಹಾಯ್ ಮಾಡಂಗಿದ್ರೆ ಹಾಯ್ ಅಂತ ಅನ್ಬೇಕು. ಹಾಯ್ ಹೆಂಗದ ಯಾರಿಗೆ ಕೊಟ್ಟಿ? ಮಮ್ಮಿಗೆ ಲವ್ ಯು ಬಂಗಾರಿ, ಲವ್ ಯು ಮಮ್ಮ ಮಾಡ್ತೆ ನೋಡ್ರಿ. ಇವಾಗ ಜಸ್ಟ್ ಅರಿಬಿ ಎಲ್ಲ ಒಣಾಕ್ ಬಂದೆ ನಾನು. ಮ್ಯಾಗ ಹೋಗಿ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹಿಂಗಾಗಿ ಬಡ ಅಂತಂದು ಒಣಾಕ್ ಬಂದೆ. ಇನ್ನು ಏನು ಮಾಡಬೇಕು? ಮಮ್ಮ ಮಾಡ್ತಿಲ್ಲ? ಯಾಕೆ ಮಮ್ಮ ಮಾಡಂಗಿಲ್ಲ? ಮಮ್ಮ ಮಾಡ್ತೇ ಇಲ್ಲ? ಮಮ್ಮ ಮಾಡ್ತಿಲ್ಲ. ಇನ್ನು ಈಗ ಸ್ವಲ್ಪ ಊಟ ಮಾಡ್ಬೇಕು. ಇದೇ ಊಟ ಮಾಡಂತಂದ್ರೆ ಹಂಗೆ ಮಲ್ಕೊಂಡ್ಬಿಟ್ಲ. ಇನ್ನು ಮ್ಯಾಗ ಊಟ ಮಾಡಿಸ್ಬೇಕು. ಈಗೀಗೆ ಮಾಡ್ತಾಳೋ ಇನ್ನು ಇಲ್ಲೋ ಗೊತ್ತಿಲ್ಲ. ರೈಸ್ನೂ ಮಾಡಿಟ್ಟೇನಿ. ಹಂಗೆ ಈಕಿಗೆ ಮಮ್ಮ ಮಾಡಿಟ್ಟೆ ನಾನು, ಅದಿಲ್ಲ? ಯಾಕೆ ಮಾಡ್ತೀಯೋ ಇಲ್ಲೋ? ಇಲ್ಲ ಮಾಡ್ತೀನಿ. ಮಾಡ್ತಿಲ್ಲ? ನಿಂಗೆ ಇನ್ಪೋ ಬೆಲ್ಸ್ ಹಚ್ಚಿರ ಮಾಡ್ತಿ? ಹಾಂ ನೋಡ್ರಿ ಹೆಂಗೆ ಅಂತಾಳಕ್ಕೆ. ಇನ್ಪೋ ಬೆಲ್ಸ್ ಹಚ್ಚಿದ್ರೆ ಮಾಡ್ತಿ? ಗೊಂಬೆ ಹಚ್ಚಿದ್ರೆ ಮಾಡ್ತೀಯ ಇಲ್ಲ? ಗೊಂಬೆ ಹಚ್ಚೋನು ಮಾಡ್ತೀಯ? ಭಾಳ ಕೆಟ್ಟದಿ ನೋಡ್ಲೇನಿ ಶೋನ್ ಪಾಪು. ನೀವು ಭಾಳ ಕೆಟ್ಟದಿರಿ ನೀವು. ಬಾ ಮಮ್ಮ ಮಾಡೋಣ. ಇನ್ನು ಊಟ ಮಾಡಿ ಆದಮೇಲೆ ಆಕೆಗೆ ಯಾವಾಗಾದರೂ ಟೈಮ್ ಸಿಕ್ಕಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಮನೆ ಒಳಗೆ ಇರ್ತಾವಲ್ಲ ಅದನ್ನು ಕೊಟ್ಟಿರ್ತಾನೆ. ನಾನು ಆರಾಮ್ತಿ ಎಂಜಾಯ್ ಮಾಡ್ಕೊಂಡು ತಿಂತಿರ್ತಾಳಾಕಿ. ಇನ್ನು ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಇನ್ನು ಅವರು ಬರೋ ಟೈಮ್ ಆತಲ್ಲ, ಹಾಗಾಗಿ ನಾನು ಇವತ್ತು ಸ್ಪೆಷಲ್ಲಾಗಿ ಅಕ್ಕಿ ರೊಟ್ಟಿ ಮಾಡಿ. ನಾನು ಅಕ್ಕಿ ರೊಟ್ಟಿ ಯಾವ ಥರ ಆಗ್ತಾವೆ ಅನ್ನೋದು ನನಗೆ ಅಷ್ಟು ಗೊತ್ತಿರಲಿಲ್ಲ. ಯಾಕಂತಂದ್ರೆ ನಾವು ಅಕ್ಕಿ ರೊಟ್ಟಿ ಮಾಡೋಂಗಿಲ್ಲ. ನಮ್ಮ ಸೈಡ್ ಎಲ್ಲ ಜೋಳ ಎಲ್ಲ ಸಿಗ್ತಾವಲ್ಲ, ಹಾಗಾಗಿ ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡೋಂಗಿಲ್ಲ. ಇವತ್ತು ಫಸ್ಟ್ ಟೈಮ್ ನಾನು ಅಕ್ಕಿ ರೊಟ್ಟಿ ಮಾಡತ್ತೀನಿ. ಮನೆಯೊಳಗೆ ಜೋಳದ ಹಿಟ್ಟು ಖಾಲಿ ಆಗಿತ್ತು. ಹಿಂಗಾಗಿ ನಾನು ಅಕ್ಕಿ ಹಿಟ್ಟಿನ ರೊಟ್ಟಿ ಮಾಡಿದರೆ ಹೆಂಗೆ ಆಗ್ತೈತಿ ನೋಡ್ಬೇಕು ಮತ್ತು ಟೇಸ್ಟ್ ನೋಡ್ಬೇಕಂತಂದು ವಿಡಿಯೋ ಎಲ್ಲ ನೋಡ್ತಿರ್ತಾನಲ್ಲ. ನಾನು ಬೇರೆದವ್ರದ್ದು ಲಾಗ್ ವಿಡಿಯೋ ನೋಡ್ತಿರ್ತೇನಲ್ಲ, ಅವರೆಲ್ಲ ಅಕ್ಕಿ ರೊಟ್ಟಿ ಎಲ್ಲ ಮಾಡಿರ್ತಾರೆ. ಟೇಸ್ಟ್ ಸೂಪರ್ ಇರ್ತಾವೆ ಅಂತಿರ್ತಾರಲ್ಲ. ಹಿಂಗಾಗಿ ನನಗೂ ತಿನ್ಬೇಕಂತ ಅನ್ಸಾತಿತ್ತು. ಇವತ್ತು ಅಕ್ಕಿ ರೊಟ್ಟಿ ಮತ್ತು ಅದ್ರ ಜೊತೆ ಚೌಳಿಕಾಯಿ ಪಲ್ಯ ಮಾಡಿದ್ದೆ ನಾನು. ಚೌಳಿಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಹೆಂಗೆ ಕಾಂಬಿನೇಷನ್ ಚಲೋ ಇರ್ತೈತಿ ಅಂದ್ಬಿಟ್ಟು ಮಾಡಿದ್ದೆ ನಾನು. ಅವ್ರು ಇಷ್ಟಪಡ್ತಾರೆ, ಹಿಂಗಾಗಿ ನಾನು ಚೌಳಿಕಾಯಿ ಪಲ್ಯ ಮಾಡಿದ್ದೆ. ಮತ್ತು ಖುಷಿಗೂ ಸ್ವಲ್ಪ ಮೊಸರು ರೊಟ್ಟಿ ಹಾಕಿಕೊಟ್ಟಿದ್ದೆ. ಅಕ್ಕಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋದಿಲ್ಲ. ಇನ್ನು ಅಕ್ಕಿ ರೊಟ್ಟಿ ಅಂತೂ ನನಗಂತೂ ಮಾಡೋಕೆ ಸಿಕ್ಕಾಪಟ್ಟೆ ಇಷ್ಟ ಬರತೈತಿ. ಯಾಕಂತಂದ್ರೆ ಫುಲ್ ಜಿಗಿ ಆಗಿರ್ತೈತಲ್ಲ ಹಿಟ್ಟು, ಹಿಂಗಾಗಿ ಎಷ್ಟು ಸಾಫ್ಟಾಗಿ ಮೆತ್ತಗೆ ಭಾಳ ಚಲೋ ಬರತ್ತಿದ್ದು. ಹಿಂಗಾಗಿ ನಂಗೆ ಅಕ್ಕಿ ರೊಟ್ಟಿ ಮಾಡೋಕೆ ಭಾಳ ಇಷ್ಟ ಆಯ್ತು. ಇನ್ನು ಅವಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಹಾಕಿಸಿಟ್ಟಿರ್ತೀವಲ್ಲ ಮನೆ ಒಳಗೆ, ಮಮ್ಮಿ ಎಲ್ಲ ಹಾಕಿಸಿಟ್ಟಿರ್ತೀವಿ. ಅವಾಗ ಮಾಡ್ಕೊಂಡು ತಿಂದ್ರೆ ಆಯ್ತು ಅಂತ ಅನ್ಸಾತಿತ್ತು ನನಗೆ ಟೋಟಲಿ ಹೇಳ್ಬೇಕಂತಂದ್ರೆ ಅಡುಗೆ ಮಾಡೋಕ್ಕೆ ಭಾಳ ಇಷ್ಟ ಆಗ್ತೈತಿ. ಅದರಾಗೂ ನಂಗೆ ರೊಟ್ಟಿ ಮಾಡೋಕೆ ಭಾಳ ಇಷ್ಟ ಆಗ್ತೈತಿ. ಮತ್ತು ಇವ್ರ ತಿಂತಿರ್ಬೇಕು, ನಾನು ಮಾಡಿ ಕೊಡ್ತಿರ್ಬೇಕು. ನನಗೆ ಅದೊಂದು ಭಾಳ ಇಷ್ಟ. ರೊಟ್ಟಿ ಚಲೋ ಆಗೈತಿ? ಖುಷಿ ಚಲೋ ಐತಿ?
ಮಾಡ್ಬೇಕಾದ್ರೆ ಎಲ್ಲ ಮಾಡಿದ್ದೆಲ್ಲ ನಾವು ತಿನ್ಬೇಕು, ಹೀಗಾಗಿ ನನಗೆ ಇಷ್ಟನೇ ಬರೋಂಗಿಲ್ಲ. ಇನ್ನು ರೊಟ್ಟಿ ನಾನು ಹಚ್ಕೊಂಡೇನು ನೋಡ್ಬೋದಿಲ್ಲ, ಚೌಳಿಕಾಯಿ ಪಲ್ಯ, ಸ್ವಲ್ಪ ಮೊಸರು ಮತ್ತು ಈ ಉಪ್ಪಿನಕಾಯಿ ತೊಗೊಂಬಂದಿದ್ದೀವಿ ನಾವು ಮನೆ ಒಳಗೆ. ಇದು ನಮ್ಮ ಹಸ್ಬೆಂಡ್ ತಮ್ಮ ತೊಗೊಂಬಂದಿದ್ರೆ, ಇದೇನು ಅಂತಾರಲ್ಲಪ್ಪ ಮಿಡಿಗಾಯಿ ಉಪ್ಪಿನಕಾಯಿ ತೊಗೊಂಬಂದಿದ್ದೆ. ಎಲ್ಲೈತಿ ಏನು ಬೇಕು ನಿಂಗೆ? ಗೋಬಿ ಅದ, ಬೇಬಿ ಅಲ್ಲ, ಗೋಬಿ. ಬಾ ಕೊಡ್ತೇನೆ ಬಾ. ಏನು ಮಾಡ್ಬೇಕಾ? ಹಾಂ, ಪ್ಲೇಟ್ ಒಳಗೆ ಹಾಕ್ಬೇಕಾ? ಏನದಾವ ಇದ್ರಾಗ? ಖುಷಿ ಆಮೇಲೆ ತಿನ್ನುವಂತೆ. ಫಸ್ಟ್ ಗೋಬಿ ತಿಂತಿ? ಭಾಳ ತಿನ್ಬಾರ್ದು, ಸ್ವಲ್ಪ ತಿನ್ಬೇಕಾ? ಚಿಚ್ಚಂಗೆ ಕರ್ಕೊಂಬರು, ಹಾಯ್ ಕೊಡ್ತಾನೆ. ಹೋ ಚಿಕ್ಕಪ್ಪ ಕರ್ಕೊಂಬ. ಏನ ತಿನ್ಸಾಕ್ ಬಂದು ಸೌಂಡ್ ಆಗತ್ತೇನ? ಏನದು? ಬರಲಿ ನಾನು ಬರ್ತೇನೆ ತಡಿ. ಬಂದೆ ತಡಿ, ಹಾಕೊಂಬಂದೆ. ಇಲ್ಲ ಒಳಗೆ ಐತಿ, ತಡಿ ಹಾಕೊಂಬಂದೆ. ಕ್ಯೂಟಿ. ಇನ್ನು ನಾವು ಮನೆ ಒಳಗೆ ಏನು ಬೇಕಾದ ತರಲಿ, ಖುಷಿಗಂತೂ ಎಲ್ಲರೂ ಕೂಡ ತಿನ್ಬೇಕು. ಮತ್ತು ಒಬ್ಬರನ್ನು ಮಿಸ್ ಮಾಡೋಂಗಿಲ್ಲ ಆಕಿ, ಎಲ್ರಿಗೂ ಕರೆದು ತಿನ್ನಿಸ್ತಿರ್ತಾಳೆ. ಇನ್ನು ನನ್ನ ಕರೆ ಆತಿದ್ಲಕ್ಕಿ ಬಾ ಮಮ್ಮಿ ಅಂತಂದು. ನೋಡ್ಬೋದಿಲ್ಲ, ನಾನು ಗೋಬಿ ಮತ್ತು ಸಾಯಂಕಾಲದ ಸ್ನ್ಯಾಕ್ಸ್ ಇದೆ ಚಹಾ ಹಾಕ್ಕೊಂಡೆ ನಾನು. ಖುಷಿ ಅವ್ರ ಚಿಕ್ಕಪ್ಪ ಜೊತೆ ಕುಂತ್ಕೊಂಡು ಆರಾಮಾಗಿ ತಿನ್ಕೊಂಡು ಕುಂತಿದ್ಲಕ್ಕಿ, ಟಿ ವಿ ಎಲ್ಲ ನೋಡ್ಕೊತ. ಆಕಿಗೆ ಏನೋ ಗೊತ್ತಿಲ್ಲ, ಯಾರನ್ನೂ ಬಿಟ್ಟು ತಿನ್ನೋಕೆ ಇಷ್ಟಪಡೋಂಗಿಲ್ಲ ಆಕಿ, ಎಲ್ರಿಗೂ ಕರೆದು ತಿನ್ನಿಸ್ತಿರ್ತಾಳೆ. ಮತ್ತು ನಮ್ಮ ಏರಿಯಾ ಒಳಗೂ ಯಾರು ಹೊರಗೆ ಹೋಗ್ತಿರ್ತಾರಲ್ಲ ಅವ್ರಿಗಿನ್ನೂ ತಾಯಿ ಏನಾದರೂ ತಿನ್ನತ್ತಿದ್ಲಂದ್ರೆ ಕರೆದು ಕೊಡ್ತಿರ್ತಾಳೆ. ಬರ್ರಿ ಅಂತಂದು ಕರಿತಿರ್ತಾಳೆ. ಭಾಳ ಇಷ್ಟಪಡ್ತಿರ್ತಾರೆ ಆಕಿಗೆ ಎಲ್ಲರೂ. ಅದನ್ನು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತಿರ್ತೈತಿ. ಮತ್ತು ಆಕಿ ಆಲ್ಮೋಸ್ಟ್ ಎಲ್ಲರ ಜೊತೆ ಮಾತಾಡ್ತಾಳೆ ಮತ್ತು ಎಲ್ಲರ ಜೊತೆ ಮಿಂಗಲ್ ಆಗ್ತಿರ್ತಾಳಲ್ಲ. ನಾ ಯಾವಾಗಲೂ ಎಲ್ಲ ಲಾಗ್ ಒಳಗೂ ಇದನ್ನ ಹೇಳ್ತಿರ್ತೇನೆ. ಎಲ್ಲರೂ ಇಷ್ಟಪಡ್ತಿರ್ತಾರೆ. ಮತ್ತು ಆಕಿ ಅಷ್ಟೇ ಎಲ್ರಿಗೂ ಇಷ್ಟಪಟ್ಟು ಎಲ್ಲರೂ ಮಾತಾಡ್ಸೋದು ಮತ್ತು ತನ್ನ ಕೈ ಒಳಗೆ ಏನಿರ್ತೈತಿ ಅದನ್ನ ಎಲ್ಲರಿಗೂ ಕೊಡೋದು ಎಲ್ಲ ಮಾಡ್ತಿರ್ತಾಳೆ. ಹೀಗಾಗಿ ಎಲ್ರಿಗೂ ಕಾಮನ್ ಆಗಿ ಇಷ್ಟ ಆಗ್ತಾಳೆ. ಮತ್ತು ಇನ್ನು ಗದ್ದಲ ಅಂತೂ ಸಿಕ್ಕಾಪಟ್ಟೆ ಹಾಕ್ತಾಳಕಿ. ಮತ್ತು ಇನ್ನು ತನಗೇನು ಬೇಕಲ್ಲ ಅದನ್ನು ಆದಷ್ಟು ತೊಗೋತಾಳೆ. ಯಾರಿಗೂ ಕೊಡು ಅಂತೇನು ಹಠ ಮಾಡೋಕ್ಕೆ ಹೋಗಂಗಿಲ್ಲ ಆಕಿ. ತನಗೇನು ಬೇಕು ಅದು ತನ್ನ ಕೈಗೆ ಸಿಗುವಂಥದ್ದಿದ್ರೆ ತೊಗೋತಾಳೆ. ಇಲ್ಲಿ ನೋಡ್ಬೋದು, ಅದನ್ನು ಚೇರ್ನ ತೊಗೊಂಡು ಬಂದುಬಿಟ್ಟು ತೊಗೊಂಡು ತಿನ್ನತ್ತಾಳೆ. ಇಲ್ಲಿ ಎಷ್ಟು ಎಂಜಾಯ್ ಮಾಡ್ತಾಳೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಳೆ. ನಾನಂತೂ ಇವಾಗಂತೂ ಸಿಕ್ಕಾಪಟ್ಟೆ ಆಕೆ ಜೊತೆ ಎಂಜಾಯ್ ಮಾಡತ್ತೀನಿ. ಆದಷ್ಟು ಟೈಮ್ ನಾವು ಇವಾಗ ಕೊಡಬೇಕಲ್ಲ, ಇನ್ನು ದೊಡ್ಡವ್ರು ಆಗಿಬಿಟ್ರೆ ಸ್ಕೂಲು ಅದು ಇದು ಅಂದ್ಕೊಂಡು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಅವ್ರಿಗೆ ಟೈಮ್ ಸಿಗೋಂಗಿಲ್ಲ. ಸ್ಕೂಲಿಗೆ ಹಚ್ಚೋಕ್ಕಿಂತ ಮೊದಲು ನಮ್ಮ ಮಕ್ಕಳ ಜೊತೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ಅದು ಇವಾಗ ನಿಜ. ಇಲ್ಲ ಅಂತಂದ್ರೆ ಮುಂದೆ ಏನೂ ಮಾಡೋಕ್ಕಾಗಂಗಿಲ್ಲ ನಾವು. ಹಾಗಾಗಿ ನಾ ಅಂತೂ ಆದಷ್ಟು ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ತೇನೆ ಇವಾಗ. ಮಾಡು ಜೆ ಮಾಡಿ ಸುಮ್ಮನೆ ಸರಿ. ವಾ ಹಾಂ ಹಾಂ ಪಾಪು ಬಿಡ ಜೇದದ ಎಲ್ಲಿ ಹಾಕೈತಿ ಸಣ್ಣದಿರ್ತದ. ನಾನು ಹಿಂಗೆ ತೋರಿಸಿ ಹಚ್ಚತ್ತೇನಲ್ಲ. ಕಾಕ ಅದಾರಲ್ಲ ಜೆ ಮಾಡಿ. ಸರ್ಕಸ್ ಮಾಡೋದು ಆಂಟಿ. ಚಾ ಆತಂಟಿ ನಿಮ್ದು? ಬಾ ಬಂದಿಲ್ಲ ಕಾಕಾವ್ ಖುಷಿ ಇನ್ನೂ ಬಂದಿಲ್ಲ. ಮತ್ತೆ ಹೆಂಗೆ ಮಾಡೋದು ಈಗ? ಹೆಂಗೆ ಮಾಡೋದು ಈಗ? ಅದಕ್ಕೆ ಹಾಕಾವ್ ಇನ್ನೂ ಬಂದಿಲ್ಲಲ್ಲ, ಏನು ಮಾಡೋದು? ಆ ಕಡೆ ಎಲ್ಲ ಬರ್ತಾವ ಆಮೇಲೆ. ಹಾಂ ಚೀ ಐತನ ಅಲ್ಲಿ? ಚಿ ಚಿ
ಯಾರು ಬೇಕಾ ಯಾರು ಬೇಕು ಖುಷಿ ಅವ್ರು ಬೇಕು ನಿಂಗೆ ಎಲ್ಲ ಚೀನ ನೀ ಚೀಲ ಅವ್ವ ನಂಗೆ ಹೊಡಿತಾಳೆ 1 2 ಹೇಳು 1 ಖುಷಿ 1 2 3 ಹೇಳು ಖುಷಿ 1 ಓಯ್ 1 1 2 3 ಹೇಳ್ತಿಲ್ಲೋ 1 1 ಅನ್ಬೇಕು ಗುಬ್ಬಾ ಗುಬ್ಬಾ ಬಂದಾವಲ್ಲಿ ಗುಬ್ಬಾ ಬಂದಾವು ಗುಬ್ಬಾಮ ಬಂದಾವು ಎಲ್ಲಿ ಚಿ ಹೊಡಿಬೇಡ ಅದನ್ನು ತೊಂಬಲ್ಲಿ ಹಾಕ್ತೀನಿ ತೊಂಬಲ್ಲಿ ಅದು ಪಾಪದು ಪಾಪು ದಾದಾ ಚಾಚಾ ಬೂ ಹೋದಲ್ಲ ಅಕ್ಕ ಹೇ ದಾದಾ ದಾದಾ ಉಲ್ಟಾ ಆಗ್ತಿದೆ ಖುಷಿ ಉಲ್ಟಾ ಆಗ್ತಿದೆ ಬೇಬಿ 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 ಪಾಪು